ಗುಡ್ ಮಾರ್ನಿಂಗ್. ಡೇ 3 ಆಫ್ 30 ಡೇಸ್ ಚಾಲೆಂಜಲ್ಲಿ ಇವತ್ತು ಬಂದುಬಿಟ್ಟು ಇನ್ನೊಂದು ಕಡೆ ಡ್ರೋನ್ ಶೂಟ್ ಇದೆ. ಮಳ್ಳೆನಹಳ್ಳಿ ಪ್ಲೇಸ್ ಬಂದುಬಿಟ್ಟು ಮಳ್ಳೆನಹಳ್ಳಿ, ಅದೇ ದೇವಿರಮ್ಮ ಟೆಂಪಲ್ ಇದೆಯಲ್ಲ ಚಿಕ್ಕಮಗಳೂರಲ್ಲಿ, ಅಲ್ಲೇ ಇರೋದು ಮಿಸ್ಟಿ ಗ್ರೀನ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿ ಡ್ರೋನ್ ಶೂಟ್ ಇದೆ. ನಾನು ಮತ್ತು ನಂದನ್ ಹೋಗ್ತಾ ಇದ್ದೀವಿ. ಫುಲ್ ರೆಡಿ ಆಯಿತು, ಬ್ರೇಕ್ಫಾಸ್ಟು ಆಯಿತು. ಜಸ್ಟ್ ನಂದನ್ನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನಂತೆ ಮನೇಲಿ. ಬ್ರೇಕ್ಫಾಸ್ಟ್ ಆಗಿದೆ, ನನಗೊಂದು ಕಾಲ್ ಮಾಡ್ತಾನೆ. ನಾನು ಅವನು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಒಂದೇ ಬೈಕಲ್ಲಿ ಹೋಗ್ತೀವಿ, 2 ಬೈಕ್ ತೊಗೊಂಡ್ರೆ. ನಮ್ಮ ಮೋದಿಜಿ ಹೇಳಿದ್ದಾರೆ, ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆರ್ ಎಲ್ಸ್ ಯೂಸ್ ಓನ್ಲಿ 1 ಬೈಕ್ ಟು ಟ್ರಾವೆಲ್. ಸೊ ಅದಕ್ಕೆ 2 ಬೈಕ್ ಎಲ್ಲ ನಾವು ಯೂಸ್ ಮಾಡಲ್ಲ, ಒಂದೇ ಬೈಕ್ ಯೂಸ್ ಮಾಡ್ತೀವಿ. ಈಗ ನಾನು ನಂದನ್ ಮನೆ ಹತ್ರ ಹೋಗ್ಬಿಟ್ಟು ನನ್ನ ಬೈಕ್ನ ನಂದನ್ ಮನೇಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಂದನ್ ಬೈಕ್ ತೊಗೊಂಡು ದೆನ್ ಮಳ್ಳೆನಹಳ್ಳಿಗೆ ಹೋಗಿ ಆ ಹೋಮ್ ಸ್ಟೇದು ಶೂಟ್ ಮುಗಿಸಿ ದೆನ್ ಆದಮೇಲೆ ದೇವಿರಮ್ಮ ಟೆಂಪಲ್ನೊಂದು ಡ್ರೋನ್ ಶಾಟ್ ತೊಗೊಂಡು ದೆನ್ ನೆನ್ನೆ ಹೋಗಿದ್ದೊಂದು ಪ್ರಮೋಷನ್ ವೀಡಿಯೋದು ಇನ್ನೂ ವೀಡಿಯೋ ಎಡಿಟ್ ಆಗಿಲ್ಲ. ಆಮೇಲೆ ಯೂಟ್ಯೂಬ್ ವೀಡಿಯೋ ಕೂಡ ಇನ್ನೂ ಎಡಿಟ್ ಆಗಿಲ್ಲ, ಬಂದಿದೆ. ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಿ ದೆನ್ ಪ್ರಮೋಷನ್ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಇವತ್ತು ಸಂಜೆನೇ ಪೋಸ್ಟ್ ಮಾಡಬೇಕು. ಬಿಕಾಸ್ ಅವರು 25 to 30 ಆಫರ್ಸ್ ಇಟ್ಟಿದ್ದಾರೆ. ಸೊ ಆಫರ್ನ ಕ್ಲೈಮ್ ಮಾಡಬೇಕಂತ ಹೇಳಿದ್ರೆ ವಿತಿನ್ 25 ನಾನು ಪೋಸ್ಟ್ ಮಾಡಲೇಬೇಕಲ್ವ. ಹಾಗಾಗಿ ಈಗ ಹೋಗ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಬೇಗ ಬಂದುಬಿಟ್ಟು ಅದು ಪ್ರಮೋಷನಿಂದ ಮತ್ತು ಆ್ಯಸ್ ವೆಲ್ ಆ್ಯಸ್ ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಹಾಕಬೇಕು. ಬಿಡ್ಸ್ಕೊ ಸಿಗ್ತೀನಿ ಆ್ಯಕ್ಷನ್ ಕ್ಯಾಮ್ರಾ ಒಳಗೆ. ನನ್ನ ಮನೆಗೆ ಹೋಗ್ತಾ ಇದ್ದೀವಿ. ವಿ ಆರ್ ಆಲ್ರೆಡಿ ಆನ್ ಆ್ಯಕ್ಷನ್ ಕ್ಯಾಮ್ರಾ. ಎಲ್ಲ ಕಡೆ ಹಂಪ್ ಹಾಕಿ ಸುಸ್ತು ಮಾಡಿಬಿಡ್ತಾರೆ. ಗೇರ್ ಚೇಂಜ್ ಮಾಡಿ ಎಷ್ಟಂತ ಗೇರ್ ಚೇಂಜ್ ಮಾಡೋಣ, ಸುಸ್ತಾಗೋಯ್ತು ಗೇರ್ ಚೇಂಜ್ ಮಾಡಿ. ನಾವು ಆ್ಯಕ್ಚುಲಿ MES ಕಾಲೇಜಿಂದ ಹೋಗಬೇಕು. ಅದಕ್ಕೆ ಬಾರೋ ನಂದನ್ ಅಲ್ಲೇ ಬೈಕ್ ನಿಲ್ಲಿಸ್ತೀನಿ ಹೋಗೋಣ ಅಂದರೆ, ಮನೆ ಹತ್ರನೇ ಬಾ ಮಗ, ಇಲ್ಲೇ ನಿನ್ನ ಬೈಕ್ ನಿಲ್ಲಿಸು, ಅಲ್ಲಿಂದಾನೇ ನನ್ನ ಬೈಕಿಂದ ಹೋಗೋಣ ಅಂತಾನೆ. ನನ್ನ ಮಗಳಪ್ಪ ಅತ್ಲಾಗೆ ಸುಮ್ಮನೆ ಅಲ್ಲಿದ್ದಂಗೆ ದೂರ ಹೋಗ್ಬೇಕು ಅವ್ರ ಮನೆಗೆ. ನಾನು ಬಂದು ವೀಡಿಯೋ ಬೇರೆ ಎಡಿಟ್ ಮಾಡಬೇಕು. ಇನ್ನು ನೆನ್ನೆ ರಾತ್ರಿ ಮಾಡಿದರೆ ಸರಿಯಾಗೋದು, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತೆ. ನಾವು ದ ವರ್ಕ್ ಈಸ್ ಪೆಂಡಿಂಗ್. ಇರಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ನಾನು ವರ್ಟಿಕಲ್ಲು ಹಾರಿಜಾಂಟಲ್ ಇನ್ಸ್ಟಾಗ್ರಾಮಿಗೆ ಮತ್ತು ಯೂಟ್ಯೂಬಿಗೆ ಎರಡಕ್ಕೂ ವೀಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಲ ಚೇಂಜ್ ಮಾಡ್ತಿರ್ಬೇಕಾಗುತ್ತೆ. ವರ್ಟಿಕಲ್ಲು ಹಾರಿಜಾಂಟಲ್ ಹಂಗೆ ನಿಲ್ಸೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಇರಲಿ, ಫಸ್ಟಿಗೆ ಯೂಟ್ಯೂಬಿಂದ ಹೈಲೈಟ್ಸೇ ಹಾಕ್ತಿರೋಣ ಇನ್ಸ್ಟಾಗ್ರಾಮಲ್ಲಿ, ದೆನ್ ಇದು ಮಾಡೋಣ. ಹೈಲೈಟ್ಸ್ ಎಲ್ಲ ಚೆನ್ನಾಗಿ ಓಡುತ್ತೆ ಅಂದ್ಕೊಂಡಿದ್ದೀನಿ. ನೆನ್ನೆ ಹಾಕಿದ ಹೈಲೈಟ್ಸು 3000 ವ್ಯೂಸ್ ಆಗಿದೆ. ಮೋಸ್ಟ್ ಆಫ್ ಬರ್ಬೋದು, ಗೊತ್ತಿಲ್ಲ. ಮಂತ್ ಎಂಡ್ ಪ್ರಾಬ್ಲಮ್ ಅನ್ನೋದು ಎಷ್ಟು ಸೀರಿಯಸ್ ಆಗಿ ಆಗಿಬಿಟ್ಟಿದೆ ಅಂದರೆ, ನನ್ನ ಫೋನ್ ರಿಚಾರ್ಜ್ ಮಾಡ್ಸೋಕ್ಕೂ ಕಾಸಿಲ್ಲ ಗುರು. ಆ ರೇಂಜಿಗೆ ಮಂತ್ ಎಂಡ್ ಬಂದುಬಿಟ್ಟಿದೆ ನನಗೆ. ಕಾಲ್ ಮಾಡೋಕ್ಕೂ ರಿಚಾರ್ಜ್ ಬೇಕು, ಇನ್ಸ್ಟಾಗ್ರಾಮ್ ನೋಡೋಕ್ಕೂ ರಿಚಾರ್ಜ್ ಬೇಕು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೂ ರಿಚಾರ್ಜ್ ಬೇಕು. ಅಯ್ಯೋ ದೇವ್ರೆ, ಯಾವುದಕ್ಕೂ ಕಾಸಿಲ್ಲ. ನಿಮಗೂ ಈ ಮಂತ್ ಎಂಡ್ ಪ್ರಾಬ್ಲಮ್ ರಿಫ್ಲೆಕ್ಟ್ ಆಗುತ್ತಾ ಪ್ರತಿ ತಿಂಗಳು, ಅಥವಾ ಶೂಪಾಗಿ ನೀವೇನಾದರೂ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಮಾಡಿಟ್ಟಿರ್ತೀರಾ? ಕಾಮೆಂಟಲ್ಲಿ ತಿಳಿಸಿ. ನಾನಂತೂ ಸೇವಿಂಗ್ಸ್ ಅನ್ನೋದು ಮಾಡ್ದಲೇ ಭಾಳ ಕಷ್ಟ ಆಗ್ತಿದೆ. ರಿಚಾರ್ಜ್ ಮಾಡ್ಸೋಕ್ಕೂ ಕಾಸಿಲ್ಲ ಅಂದರೆ ಲೆಕ್ಕ ಹಾಕಿ ಇನ್ಯಾವ ರೇಂಜಿಗೆ ಆಗಿದ್ದೀನಿ ನಾನೀಗ ಅಂತ. ಆ್ಯಸ್ ವಿ ಸೆಡ್, ನನ್ನ ಬೈಕ್ನ ಇಲ್ಲಿ ನಿಲ್ಲಿಸಿದ್ದೀನಿ. ಈಗ ನಂದನ್ ಬೈಕ್ ಆಚೆ ತೊಗೊಂಡೋಗಾಯಿತು. ಆಲ್ರೆಡಿ ಇಲ್ಲಿದೆ ನಮ್ಮ ನಂದನ್ ಬೈಕ್. ಒಂದೇ ಬೈಕಲ್ಲಿ ಹೋಗಬೇಕು, ಆದರೆ ನನ್ನ ಗಾಡಿ ಕಿತ್ತೊಂತೀನಿ. ದಿಸ್ ಈಸ್ ನಂದನ್ ಬೈಕ್ಸ್ ಕೀ, ರಾಯಲ್ ಎನ್ಫೀಲ್ಡ್. ಇದ್ರಲ್ಲಿ ಹೋಗ್ತೀವಿ, ಸಿಗೋಣ. ಹೋಗ್ತಾ ಮಾತಾಡೋಣ. ನಾನು ಮೊದಲೇ ಹೇಳ್ದಂಗೆ ಮಳ್ಳೆನಹಳ್ಳಿ ಸೈಡ್ ಹೋಗ್ತಾ ಇದ್ದೀವಿ. ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮಳ್ಳೆನಹಳ್ಳಿ ರೋಡ್. ಆ್ಯಂಡ್ ನೀವು ಅಲ್ಲಿ ಮೌಂಟೇನ್ಸ್ ನೋಡ್ಬೋದು. ವೆದರ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಅಲ್ಲಿ ಮೌಂಟೇನ್ಸ್ ನೋಡ್ಬೋದು, ಫುಲ್ ಕ್ಲಿಯರ್ ಇದೆ. ಬಟ್ ಅದೇ ನೀವು ಮಧ್ಯಾಹ್ನ ಅಷ್ಟೊತ್ತಿಗೆ ಅಥವಾ ಮಾರ್ನಿಂಗ್ ಬಂದುಬಿಟ್ರೆ ಫುಲ್ಲು ಕ್ಲೌಡ್ ಕ್ಯಾಪ್ಸಿಂದ ಕವರ್ ಆಗಿಬಿಡುತ್ತೆ. ಕ್ಲೌಡ್ ಕ್ಯಾಪ್ಸ್ ಇಸ್ ನಥಿಂಗ್ ಬಟ್ ಇದಿದೆಯಲ್ಲ, ಪಾಯಿಂಟ್ಸ್ ಇದೆಯಲ್ಲ ಮೇಲ್ಗಡೆ ಆ ತುದಿಯಲ್ಲೆಲ್ಲ ಫುಲ್ಲು ಕ್ಲೌಡ್ ಗೊತ್ತಿರುತ್ತೆ. ಒಳ್ಳೆ ಕಾಟನ್ ಕ್ಯಾಂಡಿ ಥರ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ನೀವು ನಂದಿ ಹಿಲ್ಸಲ್ಲೆಲ್ಲ ನೋಡ್ತೀರಲ್ಲ, ಅದೇ ಥರ ಸಮ್ಟೈಮ್ಸ್ ಇಲ್ಲಿ ನಮ್ಮ ಮುಳ್ಳಯ್ಯನಗಿರಿಯಲ್ಲಿ ಕೂಡ ಆಗಿರುತ್ತೆ. ದಿಸ್ ಈಸ್ ದ ಬೆಸ್ಟ್ ಟೈಮ್ ಆ್ಯಕ್ಚುಲಿ. ನಾನು ಡೇ 1 ಲಾಗಿಂದ ಹೇಳ್ತಾ ಇದ್ದೀನಿ ದಿಸ್ ಈಸ್ ದ ಬೆಸ್ಟ್ ಟೈಮ್ ಅಂತ. ಬಟ್ ರಿಕ್ವೆಸ್ಟ್ ಈಸ್ ಇನ್ ಎವ್ರಿ ವಿಡಿಯೋ ದ್ಯಾಟ್
ಬರೋದು ಬರ್ತೀರಾ, ದಯವಿಟ್ಟು ಪ್ಲ್ಯಾಸ್ಟಿಕ್ಕು ಗಲೀಜನ್ನ ಎಸ್ಬಿಟ್ಟು ಗಲೀಜು ಮಾಡಿ ಹೋಗಬೇಡಿ. ಆರಾಮಾಗಿ ಬನ್ನಿ, ಎಂಜಾಯ್ ಮಾಡಿ, ಆರಾಮಾಗಿ ಹೋಗಿ. ನಿಮ್ಮ ಥರನೇ ಬೇರೆ ಟೂರಿಸ್ಟ್ ಕೂಡ ಬರೋಕ್ಕಿರ್ತಾರೆ. ನಾನು ಫಾರ್ ಎಕ್ಸಾಂಪಲ್ ಕೊಡೋದ್ರೆ ಮೊನ್ನೆ ತುಮಕೂರಿಗೆ ಹೋಗಿದ್ದೆ. ಆ್ಯಂಡ್ ತುಮಕೂರು ಲಾಗ್ ಕೂಡ ನಾನು ಡೇ 2 ಲಾಗ್ ಆಗಿರುತ್ತೆ, ಅದನ್ನು ಅಪ್ಲೋಡ್ ಮಾಡಿದ್ದೆ ನಾನು. ಅಲ್ಲಿ ನೋಡ್ಬೋದು ಜನ ಎಷ್ಟು 0 ಸಿವಿಕ್ ಸೆನ್ಸ್ ಮೇಂಟೈನ್ ಮಾಡ್ತೀರಂತ. ಐ ಆಮ್ ನಾಟ್ ಟಾಲರೇಟಿಂಗ್ ದ ತುಮಕೂರು ಸಿಟಿ, ಓಕೆ, ಬಟ್ ದ ಥಿಂಗ್ ಇಸ್ ದಟ್ ಜನ ಸರಿ ಆಗಬೇಕು. ಅದು ಚಾರ್ಜಿಂಗ್ ಸ್ಟೇಷನಲ್ಲೆಲ್ಲ ಹೋಗ್ಬಿಟ್ಟು ಪೆಟ್ರೋಲ್ ವೆಹಿಕಲ್ಸ್ ನಿಲ್ಲಿಸೋದು. ಅದಾದಮೇಲೆ ನಾನು ನೋಡಿದೆ ತುಂಬ ಕಡೆ ಫುಟ್ಪಾತ್ ಕಾಲಿಟ್ಟರೆ ಹಂಗೆ ಒಳಗೆ ಹೋಗ್ತಿದೆ ಬಾಸ್, ವಾಟ್ ಈಸ್ ದಟ್. ಆಮೇಲೆ ಫುಟ್ಪಾತ್ ಮಧ್ಯೆ ಬೋರ್ಡ್ ಹಾಕಿದ್ದಾರೆ, ತಲೆಗೆ ಟಣ್ಣ ಅಂತ ಹೊಡೆಯುತ್ತೆ. ಯಾಕೆ ಈ ಥರ ಎಲ್ಲ ನೀಟಾಗಿ ಇಟ್ಟರೆ ಜನ ಕೂಡ ಇಷ್ಟಪಡ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಸಿಟಿನ. ಸೊ ಯಾರಾದರೂ ಟೂರಿಸ್ಟ್ ಬಂದರೆ ನಮ್ಮ ಚಿಕ್ಕಮಗಳೂರಿಗೆ ಕೂಡ ನೀಟಾಗಿ ಮೇಂಟೈನ್ ಮಾಡಿ, ನಾವು ಅಷ್ಟೇ ಕೇಳೋದು, ಇನ್ನೇನು ಕೇಳೋಲ್ಲ. ಆರಾಮಾಗಿ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ, ಆರಾಮಾಗಿ ಹೋಗಿ. ನೀವು ಒಂದು ಮೈಂಡ್ ರಿಫ್ರೆಶ್ಮೆಂಟಿಗೆ ಅಂತ ಬಂದಿರ್ತೀರ. ಇನ್ ಕೇಸ್ ನೀವೇನಾದರೂ ಪ್ಲ್ಯಾಸ್ಟಿಕ್ ಎಸೆಯೋದು ಅದು ಇದು ನೋಡಿದ್ರೆ ಜನ ಸುಮ್ಮನೆ ನಿಮಗೂ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಟು ಕೀಪ್ ಅವರ್ ಸಿಟಿ ಕ್ಲೀನ್, ರೈಟ್? ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಯುವರ್ ಹೋಮ್ ಟೌನ್ ಸಿಟಿ. ನೀವು ಯಾವುದು ಪ್ಲೇಸ್ ಎಂಜಾಯ್ ಮಾಡೋಕ್ಕೆ ಹೋದ್ರೂ ಅದೇ ನಿಮ್ಮ ಹೋಮ್ ಟೌನ್ ಆಗಿರುತ್ತೆ. ಬಿಕಾಸ್ ಯು ಗೈಸ್ ವಿಲ್ ಸ್ಪೆಂಡ್ ದ ಡೇಸ್ ಓವರ್ ದೇರ್, ರೈಟ್? ಹಾಗಾಗಿ ಒಂದು ತುಂಬ ರಿಕ್ವೆಸ್ಟ್ ಅಂದರೆ ನಮ್ಮ ಚಿಕ್ಕಮಗಳೂರಿಗೆ ಬಂದಾಗಂತ ಅಲ್ಲ, ಯಾವುದೇ ಸಿಟಿಗೆ ಹೋದರೂ ಕೂಡ ಗಲೀಜು ಮಾಡಿ ಬರಬಾರ್ದು. ಅವರು ಆ ಊರಲ್ಲಿ ಸ್ವಚ್ಛತೆನ ಕಾಪಾಡಿರ್ತಾರೆ, ನಾವು ಹೋಗ್ಬಿಟ್ಟು ಹಾಳು ಮಾಡೋದು ಎಷ್ಟು ಸರಿ ಹೇಳಿ. ನಮ್ಮ ಚಿಕ್ಕಮಗಳೂರು ರಿಜಿಸ್ಟ್ರೇಷನ್ ನಂಬರ್ K18 ಆದರೆ ಇದು ಯಾವುದೋ ಕೇರಳದಿಂದ ನಂಬರ್ ಬಂದಿದೆ, ಕೇರಳ 18. ಕ್ರೇಜಿ ಅಲ್ಲ, 18 to 18. ನೈಸ್ ಬ್ರೋ. ನಮ್ಮದು K18, ನಿಮ್ಮದು ಕೇರಳ 18. ನೈಸ್. ಫ್ಲೈ ಮಾಡ್ತೇನೆ, ಕಳಿಸ್ಬಿಟ್ಟೆ ನಾನು ಅಷ್ಟು ಬೇಗ ಮೇಲೆ. ಅಲ್ಲಿ ಡ್ರೋನ್ ಹಾಕ್ಕೊಳ್ಳಿ, ನಾವು ನಮ್ಮ ಎಡಿಟಿಂಗ್ ಕೆಲಸ ಮುಂದುವರ್ಸೋಣ. ದಿಸ್ ಈಸ್ ಇಂಪಾರ್ಟೆಂಟ್ ರೈಟ್ ನಾವು, ಬಿಕಾಸ್ ನಾನು ಫಸ್ಟ್ ಪೋಸ್ಟ್ ಮಾಡಬೇಕಂತ ನಾನಿದ್ದೀನಿ. ತುಂಬ ಜನ ವೀಡಿಯೋಸ್ ಮಾಡ್ಕೊಂಡಿದ್ದಾರಂತೆ, ಬಟ್ ಮೈನ್ ಹ್ಯಾಸ್ ಟು ಬಿ ಗೋ ಫಸ್ಟ್. ದಟ್ಸ್ ದ ರೀಸನ್. ಎಡಿಟ್ ಮಾಡಿಬಿಟ್ಟು ಇದನ್ನು ಮುಗಿಸ್ಬಿಡ್ತೀನಿ ಮೊದಲು. ನಾನು ಬೇಕಾದರೆ ಯೂಟ್ಯೂಬ್ ವೀಡಿಯೋ ಸಂಜೆ ಹೋಗ್ಬಿಟ್ಟು ಎಡಿಟ್ ಮಾಡ್ತೀನಿ, ನಾಟ್ ಎನ್ ಇಶ್ಯೂಸ್. ಬಟ್ ಪ್ರಮೋಷನ್ ವೀಡಿಯೋ ಫಸ್ಟ್ ನಾನು ಎಡಿಟ್ ಮಾಡಾಕಬೇಕು. ನಾನು ಮ್ಯಾಕ್ಬುಕ್ ಆನ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಏರ್ ಡ್ರಾಪ್ ಮಾಡಿಕೊಂಡೆ, ಡೌನ್ಲೋಡ್ಸಲ್ಲಿ ಬಂದಿದೆ ನೋಡಿ. ಈಗ ಎಡಿಟ್ ಮಾಡಿಬಿಟ್ಟು ವಿತಿನ್ ಈವ್ನಿಂಗ್ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ಹೋಗ್ತೀನಿ. ಡ್ರೋನ್ ಶಾಟ್ಸ್ ಎಲ್ಲ ಮುಗಿಸ್ಕೊಂಡು ಹೋಮ್ ಸ್ಟೇಯಿಂದ ಬಿಟ್ಟು ಈಗ ಚಿಕ್ಕಮಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಐ ಮೀನ್ ಮಳ್ಳೇನಹಳ್ಳಿಯಿಂದ ಸಿಟಿ ಸೈಡ್ ಹೋಗ್ತಾ ಇದ್ದೀವಿ. ಮಳ್ಳೇನಹಳ್ಳಿ ಕೂಡ ಚಿಕ್ಕಮಗಳೂರಲ್ಲೇ ಇರೋದು. ಇಲ್ಲೇನು ನೋಡ್ತಾ ಇದ್ದೀರಲ್ವ, ನೀವು ರೈಟಿಗೆ ಹೋದರೆ ಮುಳ್ಳಯ್ಯನಗಿರಿಗೆ ಹೋಗ್ತೀರಾ, ಬಾವಡಂಗಿರಿ, ಗಾಳಿಕೆರೆ ಏನೇನಿದೆ ಆ ಕಡೆ ಹೋಗ್ತೀರಾ. ಆ್ಯಂಡ್ ಸ್ಟ್ರೈಟ್ ಬಂದರೆ ಸಿಟಿಗೆ ಬರ್ತೀರಾ. ನಾನು ಬಂದಿದ್ದ ದಾರಿಯಲ್ಲಿ ವಾಪಸ್ ಹೋದರೆ ಮಳ್ಳೇನಹಳ್ಳಿಗೆ ಹೋಗ್ತೀರಾ, ನಥಿಂಗ್ ಬಟ್ ದೇವಿರಮ್ಮ ಟೆಂಪಲಿಗೆ ಹೋಗ್ತೀರಾ. ನೀವು ಅದೇ ಥರ ಸ್ಟ್ರೈಟ್ ಹೋದರೆ ಸೀದಾ ರೋಡ್ ತರೀಕೆರೆ ಕನೆಕ್ಟ್ ಆಗುತ್ತೆ ಶಾಂತವೇರಿ ರೂಟಿಂದ. ಇದು ನಮ್ಮ ಚಿಕ್ಕಮಗಳೂರಿನ ಟೂರಿಸ್ಟ್ ರೋಡ್ ಮ್ಯಾಪ್. ಇನ್ನೇನು ಚೆಕ್ ಪೋಸ್ಟ್ ಸಿಕ್ತು ಅಂತ ಹೇಳಿದ್ರೆ ನಾವು ಸಿಟಿಗೆ ಬಂದ್ವಿ ಅಂತಲೇ ಅರ್ಥ. ಇಲ್ಲೊಂದು ಸಿರಿ ಕೆಫೆ ಅಂತ ಇದೆ, ಅದು ಒಂದು ತೋರಿಸ್ತೀನಿ ಬನ್ನಿ. ಇಲ್ಲೇ ಬಂದೇ ಬಿಡ್ತು, ಅದೇನು ಜಾಸ್ತಿ ದೂರ ಇಲ್ಲ ಚೆಕ್ ಪೋಸ್ಟ್ಗಿಂತ. ನೆಕ್ಸ್ಟ್ ಅಲ್ಲಿ ನೋಡ್ದಾದ್ಮೇಲೆ ನೆಕ್ಸ್ಟ್ ಬರೋದೇ ಸಿರಿ ಕೆಫೆ. ಬಂದೇ ಬಿಡ್ತು ಸಿರಿ ಕೆಫೆ, ಬಂದೇ ಬಿಡ್ತು. ನಥಿಂಗ್ ಫೇಮಸ್ ಹಿಯರ್, ಜಸ್ಟ್ ಕಾಫಿ ಆ್ಯಂಡ್ ದಟ್ ಸ್ಟ್ಯಾಚು ಓವರ್ ದೇರ್, ದಟ್ಸ್ ದ ಫೇಮಸ್ ಥಿಂಗ್. ಅದನ್ನು ನೋಡೋಕ್ಕೆ ಜನ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇವ್ರದ್ದು ಕೂಡ ಒಂದು ರೆಸಾರ್ಟ್ ಇದೆ. ಐ ಥಿಂಕ್ ರೆಸಾರ್ಟಿಗೆ ಬಂದಿರೋ ಗೆಸ್ಟೆಲ್ಲ ವೆಹಿಕಲ್ಸ್ನ ಒಳಗೆ ತೊಗೊಂಡೋಗ್ತಾರೆ. ಯಾರ್ಯಾರು ಬರ್ತಾರೆ ಕೆಫೆಗೆ ಬರ್ತಾರೆ, ಆರೆಲ್ಸ್ ಅದನ್ನು ನೋಡೋಕ್ಕೆ ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಂಟ್ರಿ ಫೀಸ್ ಏನೂ ಇಲ್ಲ, ಅದಕ್ಕೆ ಫ್ರೀ ಆಫ್ ಎಂಟ್ರಿ. ಬ್ಯಾಕ್ ಟು ಅವರ್ ಸೂಪರ್ ಬೈಕ್. ಏನು ಫ್ರೀ ಅನಿಸ್ತಾ ಇದೆಯಾ ಗೊತ್ತಾ ಇದು ನೋಡ್ಸೋಕ್ಕೀಗ. ಫುಲ್ ರ್ಯಾಲಿ ಮೂಡಿಗೆ ಬಂದಂಗೆ ಆಗ್ತಾಯಿದೆ. ರೇಸಿಂಗ್ ಸ್ಪೋರ್ಟ್ ಅಂತ ಸುಮ್ಮನೆ ಇಟ್ಟಿದ್ದಾರೆ ಹೆಸರನ್ನ. ಕ್ರೇಜಿ ಫೀಲ್ ಆಗ್ತಾಯಿದೆ. ಓ ಮಜಾ ಬರ್ತಾ ಇದೆ ಅಂದರೆ ಹೇಳ್ಬಾರ್ದು ಕೇಳಬಾರ್ದು ಅಷ್ಟೇ. ಆ ಮಜಾ ನಾನು ಹೇಳ್ಬಾರ್ದು, ನೀವು ಕೇಳಬಾರ್ದು.
ಓನ್ಲಿ ಫೀಲ್ ಮಾಡಬೇಕು, ಆ ಥರ ಮಜಾ ಇದು. ಗೊತ್ತಾಯ್ತಾ? ಜನಕ್ಕೆ ಏನು ಕೊಟ್ಟರು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಹಂಗೆ ನಮಗೂ ಯಾವ ಬೈಕ್ ಕೊಟ್ಟರು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಈ ಬೈಕ್ ಮಾತ್ರ ಸ್ಯಾಟಿಸ್ಫೈ ಆಗೋದು ನಮಗೆ, ಇನ್ಯಾವ ಬೈಕು ಸ್ಯಾಟಿಸ್ಫೈ ಆಗೋಲ್ಲ ನಮಗೆ. ಈ ಬೈಕಲ್ಲಿ ಸಿಗೋ ಮಜಾ. ಡೋಂಟ್ ನೋ ಅಬೌಟ್ 200cc ಬೈಕ್. ನಾವು R15, ಐ ಆಮ್ ನಾಟ್ ಅಂಡರ್ ಎಸ್ಟಿಮೇಟಿಂಗ್ R15. ಇದನ್ನು ಮಾತಾಡೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, R15 ಕೂಡ ತುಂಬ ಲೀನ್ ಮಾಡಬೇಕಾಗುತ್ತೆ. ಬಟ್ ಈ ಪೊಸಿಷನ್ ನನಗೆ ತುಂಬ ಪ್ರಾಪರ್ ಅನಿಸುತ್ತೆ. ಜಾಸ್ತಿ ಲೀನು ಇಲ್ಲ, ಸ್ಟ್ರೈಟು ಕೂರಬೇಕಾಗಿಲ್ಲ, ಪ್ರಾಪರ್ ಅನ್ಸುತ್ತೆ ನನಗೆ ಒಂಚೂರು. ಐ ಡೋಂಟ್ ನೋ ಅಬೌಟ್ ಅದರ್ಸ್, ದಿಸ್ ಈಸ್ ವಾಟ್ ಐ ಫೀಲ್ ಅಬೌಟ್. ನಾವು ಇದೇ ಸೆಗ್ಮೆಂಟಲ್ಲಿ ಜಿಕ್ಸರ್ ಕಂಪೇರ್ ಮಾಡ್ಬೋದು, ಇನ್ನು ತುಂಬ ಇದೆ. R15, ದೆನ್ RS453 ಎಲ್ಲ ಬಗ್ಗೆ ಮಾತಾಡೋಲ್ಲ ನಾನು, ಅದೆಲ್ಲ ಅಬೌವ್ 400cc ಸೆಗ್ಮೆಂಟ್. ಐ ಡೋಂಟ್ ನೋ ಅಬೌಟ್ ಇಟ್. ಅಂಡರ್ 200cc ಸೆಗ್ಮೆಂಟ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಈ ಥರ ಫೀಲ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇದು ಮಜಾ ಇದೆ ಈ ಫೀಲ್. ಐ ಐ ಐ ಐ ಐ ಐ ಐ ಐ 200cc ಈ ಥರ ಸೌಂಡು ಕ್ರೇಜಿ ಬ್ರೋ. ಒಳ್ಳೆ ಏರ್ ಫಿಲ್ಟರ್ ಚೇಂಜ್ ಮಾಡಿಸಿ ಎಕ್ಸಾಸ್ಟ್ ಹಾಕ್ಸಿರೋ ಫೀಲ್ ಬರುತ್ತೆ ನನಗೆ ಯಾವಾಗಲೂ ರೇ ಹೊಡಿತಾ ಇದ್ರೆ. ಆ ಥರದ್ದೇನೂ ಮಾಡಿಸಿಲ್ಲ ನಾನು. RC200 KTM RC200 ಅದರಲ್ಲೂ ಲೀನಿಂಗ್ ಪೊಸಿಷನ್ ಓಕೆ ಅನಿಸುತ್ತೆ. ಎದುರುಗಡೆ ಬಂದಿದ್ದಕ್ಕೆ ನೆನಪಾಯಿತು, ತುಂಬ ಇಂಪಾರ್ಟೆಂಟ್ ಬೈಕ್ನೇ ಬಿಟ್ಬಿಟ್ಟಿದ್ದೆ ಕಂಪ್ಯಾರಿಸನಲ್ಲಿ. ಐ ಆಮ್ ನಾಟ್ ಕಂಪೇರಿಂಗ್, ಜಸ್ಟ್ ಟಾಕಿಂಗ್ ಅಬೌಟ್ ದಿ ಲೀನಿಂಗ್ ಪೊಸಿಷನ್ಸ್. ಹಾರ್ಸ್ ಪವರ್, ನ್ಯೂಟನ್ ಮೀಟರ್ ಆಫ್ ಟಾರ್ಕ್, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಜಸ್ಟ್ ಲೀನಿಂಗ್ ಪೊಸಿಷನ್ ಐ ಆಮ್ ಕಂಪೇರಿಂಗ್, ದಟ್ಸ್ ಆಲ್, ನಥಿಂಗ್ ಮೋರ್. ಎಲ್ಲೋ ಮದುವೆನೋ ಏನೋ ಫಂಕ್ಷನ್ ಇದೆ ಅಂತ ನಮ್ಮ ಮನೇಲಿ ಕಾಲ್ ಮಾಡಿದರು. ನನ್ನ ಫೋನಲ್ಲಿ ರಿಚಾರ್ಜ್ ಇಲ್ಲ ಗುರು, ಅದಕ್ಕೂ ಕಾಸಿಲ್ಲ. ಫೋನೇ ರಿಸೀವ್ ಮಾಡೋಕ್ಕಾಗಲಿಲ್ಲ. ಅವ್ರು ಹಂಗೆ 2 ಸತಿ ಮಾಡಿ ಕಾಲ್ ಕಟ್ ಮಾಡಿದ್ರು. ವಾಪಸ್ ಕಾಲ್ ಮಾಡೋಕ್ಕೂ ರಿಚಾರ್ಜ್ ಇಲ್ಲ. ಲೈಫ್ ಈಸ್ ಗೆಟಿಂಗ್ ಸೋ ಸೀರಿಯಸ್ ದಟ್ ರಿಚಾರ್ಜ್ ಮಾಡ್ಸೋಕ್ಕೂ ಕಾಸಾಗ್ತಾಯಿಲ್ಲ. ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈಗ ಇವತ್ತಿನ ಡೇ ವಿಡಿಯೋ ಇವತ್ತೇ ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ಎದುರುಗಡೆಗೆ ಕೂತಿದ್ದೀನಿ. ಜಸ್ಟ್ ಈಗ ಪ್ರೀಮಿಯರ್ ಪ್ರೋ ಓಪನ್ ಮಾಡಿಬಿಟ್ಟು ಎಡಿಟ್ ಮಾಡಿ ಮುಗಿಸ್ಬಿಡ್ತೀನಿ. ಪ್ರತಿದಿನ ಏನು ಮಾಡ್ತಿದ್ದೆ ಅಂದರೆ ಅದ್ರ ನೆಕ್ಸ್ಟ್ ಡೇ ಸಂಜೆ ಕೂತ್ಕೊಂಡ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ತಕ್ಷಣ ಪೋಸ್ಟ್ ಮಾಡ್ತಾಯಿದ್ದೆ. ಬಟ್ ಇವತ್ತಾಗಿದ್ದ ಲಾಗು ಇವತ್ತು ನೈಟೇ ಎಡಿಟ್ ಮಾಡ್ತಾಯಿದ್ದೀನಿ. ನಾಳೆ ಬೆಳಿಗ್ಗೆ ಪೋಸ್ಟ್ ಮಾಡ್ಬೋದು ಅಂತ ನೋಡೋಣ. ಇನ್ಮೇಲೆ ಡೈಲಿ ಆದರೆ ಇಫ್ ಪಾಸಿಬಲ್ ಇದೇ ಥರ ಎಡಿಟ್ ಮಾಡಿ ಹಾಕ್ತೀನಿ. ಸಿಗೋಣ ಡೇ 4ಅಲ್ಲಿ. ಅಂಟಿಲ್ ದೆನ್ ಎಲ್ಲರಿಗೂ ಬೋಯ್.